ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಈ ಗಣೇಶ ಹಬ್ಬದ ಪ್ರಯುಕ್ತ ನಾವು ನಮ್ಮ ಊರಿಗೆ ಬಂದಿದ್ವಿ. ನಮ್ಮ ಊರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಲಕ್ಷ್ಮೀಸಾಗರ ಗ್ರಾಮ. ಈ ಲಕ್ಷ್ಮೀಸಾಗರ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಕೆರೆತಣ್ಣೂರು ಅಂತ ಇದೆ. ಆ ಕೆರೆತಣ್ಣೂರಿನ ವಿಶೇಷತೆಯನ್ನು ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಕೆರೆತಣ್ಣೂರಿನಲ್ಲಿ ಈ ರಾಮಾನುಜಾಚಾರ್ಯರ ಒಂದು ಸ್ಟ್ಯಾಚ್ಯೂ ಇದೆ. ನೋಡ್ತಾ ಇರ್ಬೋದು. ರಾಮಾನುಜಾಚಾರ್ಯರು 1707ರಲ್ಲಿ ತಮಿಳುನಾಡಿನಲ್ಲಿ ಜನಿಸ್ತಾರೆ. ಸೊ ಇವರ ಸ್ಟ್ಯಾಚು ಇಲ್ಲಿ ಏನಕ್ಕೆ ಇದೆ, ಇಲ್ಲಿನ ವಿಶೇಷತೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ಸ್ಟ್ಯಾಚು ನೋಡಿದ್ರಿಲ್ಲ ರಾಮಾನುಜಾಚಾರ್ಯರದು, ಅಲ್ಲೇ ಪಕ್ಕದಲ್ಲಿ ಮೇಲ್ಗಡೆ ರೋಡ್ ಹೋಗುತ್ತೆ ಹುತ್ತಿ ತಿಮ್ಮಪ್ಪನ ಬೆಟ್ಟಕ್ಕೆ. ಸೊ ನಾವೀಗ ಹುತ್ತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ತುಂಬ ಚಿಕ್ಕ ದೇವಸ್ಥಾನ, ಬಟ್ ಮೇಲ್ಗಡೆಯಿಂದ ನೋಡೋದಕ್ಕೆ ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಲೆಫ್ಟ್ ಸೈಡ್ ನೀವು ನೋಡ್ಬೋದು, ಕೆರೆ ಕೂಡ ಇದೆ, ಒಂದು ದೊಡ್ಡ ಕೆರೆ. ಆ ಕೆರೆ ಬಗ್ಗೆಯೂ ಕೂಡ ನಾನು ನಿಮಗೆ ವಿಡಿಯೋನ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಹಬ್ಬದ ಪ್ರಯುಕ್ತ ನಾವು ದೇವಸ್ಥಾನಗಳಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಫ್ಯಾಮಿಲಿ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ, ಇದೇ ಹುತ್ತಿ ತಿಮ್ಮಪ್ಪನ ದೇವಸ್ಥಾನ ಕ್ಲೋಸ್ ಆಗಿದೆ. ಎನಿ ಟೈಮ್ ಇಲ್ಲಿ ಓಪನ್ ಇರೋದಿಲ್ಲ. ಏನಾದರೂ ವಿಶೇಷತೆ ಇದ್ದರೆ ಮಾತ್ರ ಓಪನ್ ಇರುತ್ತೆ. ಇವನ್ ಪೂಜಾ ಸಮಯನೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ಬೋದು. ನೋಡಿ, ಇಲ್ಲಿಂದ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ಇರ್ಬೋದು, ತುಂಬ ಒಂದು ಸೊಗಸಾಗಿ ಕಾಣಿಸುತ್ತೆ. ಆ ಗ್ರೀನರಿ ಎಲ್ಲ ನೋಡೋದಕ್ಕೇ ಒಂದು ಚಂದ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ನಾವು ಹಾಗೆ ಮಕ್ಕಳೆಲ್ಲ ಒಂದು ಫ್ಯಾಮಿಲಿ ಒಂದು ದೇವಸ್ಥಾನಗಳಿಗೆ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬಂದ್ವಿ. ಸೊ ಇದು ಹುತ್ತಿ ತಿಮ್ಮಪ್ಪನ ಬೆಟ್ಟ. ಈ ದೇವಸ್ಥಾನದ ನಂತರ ಇನ್ನೂ 2 ದೇವಸ್ಥಾನಗಳ ವಿಶೇಷತೆ ಇದೆ. ನಾನು ಆ ದೇವಸ್ಥಾನ ಮೇಯ್ನಾಗಿ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಇದು ನಂಬಿನಾರಾಯಣ ಸ್ವಾಮಿ ದೇವಸ್ಥಾನ ಕೆರೆತಣ್ಣೂರು. ಇಲ್ಲಿ ಪ್ರವಾಸಿಗರ ಗಮನ ಸೆಳೀತಕ್ಕಂಥ 2 ದೇವಸ್ಥಾನ ಅಂದರೆ ಅದು ನಂಬಿನಾರಾಯಣ ಸ್ವಾಮಿ ದೇವಸ್ಥಾನ, ಹಾಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನಾರಾಯಣನ ಶಿಷ್ಯನಾಗಿರ್ತಕ್ಕಂಥ ನಂಬಿಯನ್ನು ಅನುಗ್ರಹಿಸಿದ ಕಾರಣ ನಂಬಿನಾರಾಯಣ ಸ್ವಾಮಿ ದೇವಾಲಯಕ್ಕೆ ಈ ಹೆಸರು ಬಂದಿದೆ ಅಂತ ಹೇಳಬಹುದು. ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನ ನಮಗೆ ಮನೆ ದೇವರು. ಆ್ಯಕ್ಚುಲಿ ನಾರಾಯಣ ಸ್ವಾಮಿ ನಮಗೆ ಮನೆ ದೇವರು. ನೋಡಿ ಎಷ್ಟು ದೊಡ್ಡದಾದ ದೇವಸ್ಥಾನ. ಇಲ್ಲಿ ಕಂಬ ನೋಡ್ತಾ ಇದ್ದೀರಲ್ಲ, ಇದು ಸರಾಸರಿ 45 ಅಡಿ ಎತ್ತರದ ಗರುಡು ಕಂಬ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ನೋಡಿ, ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಹಳೆ ಕಾಲದ ದೇವಸ್ಥಾನ. ಇಲ್ಲಿ ಕಂಬಗಳನ್ನು ನೀವು ನೋಡ್ತಾ ಇದ್ದೀರಲ್ಲ, ಒಟ್ಟು 90 ಕಂಬಗಳಿವೆ. 50 ಕಂಬ ಮಹಾರಂಗ ಮಂಟಪದ ಹತ್ರ ಇದೆ, ಇನ್ನು 40 ಅಷ್ಟಭುಜಾಕೃತಿಯ ಕಂಬಗಳಿವೆ. ನಿಮಗೆ ಒಟ್ಟು 90 ಕಂಬಗಳು ನಿಮಗೆ ಕಾಣಲ್ಪಡುತ್ತೆ ಈ ದೇವಸ್ಥಾನದ ಒಳಗಡೆ. ಇದು ತುಂಬ ಹಳೆಯ ಕಾಲದ ದೇವಸ್ಥಾನ, ಅಂದರೆ ರಾಮಾನುಜಾಚಾರ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನಗಳಿವು. ಈ ನಾರಾಯಣ ಸ್ವಾಮಿ ದೇವಸ್ಥಾನ ಹಾಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನೋಡಿ, ನಾರಾಯಣ ಸ್ವಾಮಿ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು. ನೀವು ಒಮ್ಮೆ ಈ ಕಡೆ ಬಂದರೆ ಈ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡಲೇಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ನಿಮಗೆ ನಾರಾಯಣ ಸ್ವಾಮಿ ಜಾತ್ರೆ ಕೂಡ ನಡೆಯುತ್ತೆ. ನಾವು ತಪ್ಪದೇ ವಿಸಿಟ್ ಮಾಡ್ತೀವಿ ಈ ದೇವಸ್ಥಾನಕ್ಕೆ. ನೋಡಿ, ಇದು ಗೋಪಾಲ ಸ್ವಾಮಿ ದೇವಸ್ಥಾನ. ನಾರಾಯಣ ಸ್ವಾಮಿಯ ದೇವಸ್ಥಾನದ ಅಪೋಸಿಟೇ ನಿಮಗೆ ಗೋಪಾಲ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ಈ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು, ವೇಣುಗೋಪಾಲ ಸ್ವಾಮಿ ಬಸಿದಿಯ ಆಕಾರ. ಈ ಗೋಪುರ ಬಂದು ಬಸಿದಿಯ ಥರ ಗೋಪುರವನ್ನು ಹೊಂದಿದೆ ಇದು. ಈ ದೇವಸ್ಥಾನವೂ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಕ್ಲೋಸ್ ಆಗಿತ್ತು. ನಾವು ಹಾಗೆ ದೇವಸ್ಥಾನ ನೋಡಿಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಹಾಗೆ ಹೊರಗಡೆಯಿಂದ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತಪ್ಪದೆ ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮಗೆ ಈ ಚಾನಲ್ ಇಷ್ಟ